ಡಬಲ್ ಬ್ಯಾರಲ್ ಗನ್ನಿಂದ ಗುಂಡು ಹಾರಿಸಿಕೊಂಡು ವಿದ್ಯಾರ್ಥಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೋಷಕರು ಮನೆಗೆ ಬಂದಂತಹ ಸಂದರ್ಭದಲ್ಲಿ ರಕ್ತದ ಮಡಿಲಿನಲ್ಲಿ ಒದ್ದಾಡ್ತಾ ಇದ್ದ ವಿಷು ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ತಂದೆ ತಾಯಿ ಬಾಗಿಲು ಬಡಿದಾಗಲೂ ವಿಷು ತಾನೇ ಹೋಗಿ ಬಾಗಿಲನ್ನ ತೆಗೆದಿದ್ದಾನೆ. ಮಗನ ಈ ಸ್ಥಿತಿಯನ್ನ ಕಂಡ ಕೂಡಲೇ ಪೋಷಕರು ತಕ್ಷಣ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದರೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ವಿಷು ಸಾವನ್ನಪ್ಪಿದ್ದಾನೆ. ಡಬಲ್ ಬ್ಯಾರಲ್ ಗನ್ನಿಂದ ಗುಂಡು ಹಾರಿಸಿಕೊಂಡು ಸಾವನ್ನಪ್ಪಿರುವಂತಹ ವಿದ್ಯಾರ್ಥಿ ವಿಷು ಉತ್ತಪ್ಪ 19 ವರ್ಷದ ವಿದ್ಯಾರ್ಥಿ ಈತ. ನಾವು ಇಲ್ಲೇ ಇರೋದು ಬೆಂಗಳೂರಲ್ಲೇ. ಅವರು ನಮಗೆ ರಿಲೇಟಿವ್ ಆಗಬೇಕು, ನಮ್ಮ ಊರಿನವರು, ಅವ್ರ ಅಮ್ಮ ಅಲ್ಲ. ಅವರೇನೋ 2 ದಿನದಿಂದ ಕಾಲೇಜಲ್ಲಿ ಹೋಗಿಲ್ಲ, ಹಾಗೆ ಹುಷಾರಿಲ್ಲ ಅಂತ ಹೇಳ್ಕೊಂಡು ಮನೇಲಿದ್ದಂತೆ. ಲಾಸ್ಟಿಗೆ ಈವ್ನಿಂಗ್ ಟೈಮಲ್ಲಿ ಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಕರೆದಿದ್ದಾರೆ. ಅದಕ್ಕೆ ಇವರು ಇಲ್ಲ ಬರೋಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡಿದ್ದಾರೆ. ಅದಕ್ಕೆ ಹೀಗೆ ಹಠ ಮಾಡ್ತಾಯಿರು ಅಂತ ಹೇಳ್ಬಿಟ್ಟು ಇವ್ರು ಬೈದು ಬಂದಿದ್ದಾರೆ ಪರ್ಚೇಸಿಂಗ್ ಅಂತೇಳಿ. ಪರ್ಚೇಸಿಂಗ್ ಬಂದು ಒಂದು ಅರ್ಧ ಗಂಟೆಯಲ್ಲಿ ಅಮ್ಮನಿಗೆ ಫೋನ್ ಮಾಡಿದ್ದಾರೆ. ಮಾಡಿಬಿಟ್ಟು ಅಮ್ಮ ಸಾರಿ ತಪ್ಪಾಯಿತು ಅಂತ ಹೇಳಿದ್ದಾರೆ. ಹೇಳ್ಬಿಟ್ಟು ಅಷ್ಟೊತ್ತಿಗೆ ಪುನಃ ತಂದೆಗೆ ಫೋನ್ ಮಾಡಿದ್ದಾರೆ. ತಂದೆ ಫೋನ್ ಮಾಡಿಬಿಟ್ಟು ಅಷ್ಟಲಿ ಡ್ಯಾಡಿ 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 ಅಂತ 2-3 ಸಲ ಕರೆದ್ರಂತೆ. ಅಷ್ಟೇ ಏನೋ ಆಗಿದೆ ಅಂತೇಳಿ ಒಳಗಡೆ ಹೋಗಿ ಮನೆಗೆ ಹೋಗೋಷ್ಟರಲ್ಲಿ ಲಾಕ್ ಆಗಿದೆ. ಲಾಕಿಂದ ಸ್ಕ್ರೀನ್ ತೆಗೆದು ನೋಡುವಾಗ ಬಾಡಿ ಅವ್ನು ಬಿದ್ದಿದ್ದಂತೆ. ಮತ್ತು ಡೋರ್ ಓಪನ್ ಮಾಡಬೇಕಂತ ಇವರು ಡೋರಿಗೆಲ್ಲ ತೊಳೆದು ಇದು ಮಾಡೋಷ್ಟರಲ್ಲಿ ಅವನೇ ಬಂದು ಓಪನ್ ಮಾಡಿದ್ದಾನೆ. ಡೋರು ಓಪನ್ ಮಾಡಿ ಅಲ್ಲೇ ಬಿದ್ದು ಹೋಗಿದ್ದಾನೆ. ಇಮಿಡಿಯೇಟ್ಲಿ ಬಂದು ಅವ್ರ ತಂದೆ ತಾಯಿ ಇಬ್ಬರಲ್ಲೇ ಬಂದು ವ್ಯಾನಿಗೆ ಹಾಕ್ಕೊಂಡು ಬಂದು ಇಲ್ಲಿ ಪ್ರಕ್ರಿಯೆ ಹಾಸ್ಪಿಟ್ಲಿಗೆ ಬಂದು ಸೇರಿಸಿ ಒಂದು 5-10 ನಿಮಿಷ ಆಕ್ಸಿಜನ್ ಕೊಡೋಷ್ಟರಲ್ಲಿ ಅಲ್ಲೇ ಪ್ರಾಣವಾಗಿದೆ. ಅಷ್ಟೇ ವಿಷಯ ಆಗಿದೆ. ನಿನ್ನೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ತಾಯಿಗೆ ತಂದೆಗೆ ಕರೆಯನ್ನ ಮಾಡಿರ್ತಾನೆ ಗುಂಡು ಹಾರಿಸ್ಕೊಳ್ಳೋ ಮೊದಲು, ನನ್ ತಪ್ಪಾಯ್ತು ಕ್ಷಮಿಸಿ ಅಂತ ಹೇಳಿ. ಅದಾದ ನಂತರ ಆತ ಶೂಟ್ ಮಾಡ್ಕೊಂಡು ಕೊನೆಗೆ ತಾನೇ ಬಾಗಿಲು ತೆಗೆದಿದ್ದು, ಆ ನಂತರ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಬಟ್ ಅಂಥದ್ದೇನಾಯ್ತು ವಿಷುಗೆ ಅಂತ ಹೇಳಿ, ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಏನಾಗಿತ್ತು ಅಂತ ಹೇಳಿ? ವಿದ್ಯುಶ್ರೀ, ಈಗ ನಮಗೆ ಸಿಗ್ತಿರುವಂತಹ ಮಾಹಿತಿ ಪ್ರಕಾರವಾಗಿ ಅವರ ತಾಯಿಯ ಬೈಗುಳದಿಂದ ಆತ ಆತ್ಮಹತ್ಯೆ ಮಾಡ್ಕೊಂಡ ಅನ್ನೋ ಒಂದು ಶಂಕೆಯ ಮೇಲೆ ಅಥವಾ ಆ ಒಂದು ಆಂಗಲ್ನಲ್ಲೂ ಕೂಡ ಈಗಾಗಲೇ ತನಿಖೆ ನಡೀತಾ ಇದೆ. ಯಾಕಂದ್ರೆ ಈಗ ಸದ್ಯ ಪ್ರಕ್ರಿಯೆ ಆಸ್ಪತ್ರೆ ಏನಿದೆ, ಆ ಆಸ್ಪತ್ರೆಯಲ್ಲಿ ನಿನ್ನೆ ಯಾವಾಗ ಆತ ಎದೆಗೆ ಗುಂಡನ್ನು ಆರಿಸ್ಕೊಳ್ತಾನೋ ಅದಾದ ಬಳಿಕ ನೇರವಾಗಿ 8ನೇ ಮೈಲಿಯಲ್ಲಿರುವಂತಹ ಪ್ರಕ್ರಿಯೆ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾರೆ. ಇಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ತಾನೆ. ಈಗ ಸದ್ಯ ಆತನ ಮೃತದೇಹವನ್ನ ಅಂದ್ರೆ ವಿಷು ಉತ್ತಪ್ಪನ ಮೃತದೇಹವನ್ನ ಇಲ್ಲಿಂದ ನೇರವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ತೆಗೆದುಕೊಂಡು ಹೋಗ್ಲಾಗುತ್ತೆ. ಆದ್ರೆ ನೀವು ಕೇಳಿದಂತೆ ಈಗ ಅದರ ರೀಸನ್ಸ್ ಅನ್ನ ಹುಡುಕುವಂತ ಕೆಲಸವನ್ನ, ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದನ್ನ ಹುಡುಕುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ 2-3 ಆಂಗಲ್ ನಲ್ಲಿ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮೊದಲಿಗೆ ಅವರ ತಾಯಿ ಬೈಗುಳದಿಂದ ಆತ ಆತ್ಮಹತ್ಯೆ ಮಾಡ್ಕೊಂಡ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಯಾಕಂದ್ರೆ ನಿನ್ನೆ ಆತ ಯಾವಾಗ ಪದೇ ಪದೇ ಕೂಡ ರೂಮ್ನಲ್ಲಿ ಕೂರ್ತಾ ಇರ್ತಾನೋ, ಅಂದರೆ ರೂಮ್ನಲ್ಲಿ ಹೋಗಿ ಯಾವಾಗ ಮಲಗೋದಕ್ಕೆ ಶುರು ಮಾಡ್ತಾನೋ, ಈ ಸಂದರ್ಭದಲ್ಲಿ ಅವ್ರ ತಾಯಿ ಕೂಡ ಬೈದಿದ್ರು ಅನ್ನೋ ಮಾಹಿತಿ ಬರ್ತಾ ಇದೆ. ಜೊತೆಗೆ ಅವರ ತಂದೆ ಕೂಡ ವಿದ್ಯಾಭ್ಯಾಸದ ಕುರಿತಂತೆ ಸಾಕಷ್ಟು ಬಾರಿ ಪ್ರಶ್ನೆ ಮಾಡಿದ್ರು. ಈ ಹಿಂದೆ ಕಾಲೇಜ್ನಲ್ಲಿ ಒಂದು ಪೇರೆಂಟ್ಸ್ ಮೀಟಿಂಗ್ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಕಾಲೇಜ್ಗೆ ತೆರಳಿ ಆತನಿಗೆ ಬೈದಿದ್ರು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಆದರೆ ಯಾವ ಕಾರಣಕ್ಕಾಗಿ ಈಗ ಸದ್ಯ ಎಕ್ಸಾಕ್ಟ್ ಆಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನ ಕಂಪ್ಲೀಟ್ ಆಗಿ ಮುಗಿಲಿ ಮುಟ್ಟಿರುವಂಥದ್ದು. ಯಾಕಂದರೆ ಇನ್ನೂ 19 ವರ್ಷದ ಯುವಕ, ಇನ್ನೂ ಕೂಡ ಸಾಕಷ್ಟು ಆತನ ಮೇಲೆ ಕನಸುಗಳನ್ನು ಹೊತ್ತಿದ್ರು ಕುಟುಂಬಸ್ಥರು ಕೂಡ. RR ಕಾಲೇಜಿನಲ್ಲಿ ಆತ 1ನೇ ವರ್ಷದ BE ವ್ಯಾಸಂಗವನ್ನು ಮಾಡ್ತಾ ಇದ್ದ. ಆತನನ್ನು ಕಳೆದುಕೊಂಡಂಥ ಕುಟುಂಬಸ್ಥರು ಒಂದು ಕಡೆ ಸಾಕಷ್ಟು ಆಕ್ರಂದನವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದು ಕಡೆ ಈಗಾಗಲೇ ಯಾವ ಕಾರಣಕ್ಕಾಗಿ ಆತ ಆತ್ಮಹತ್ಯೆ ಮಾಡಿಕೊಂಡ ಅಂಥೇಳಿ ಅವನ ಸಹಪಾಠಿಗಳು ಕೂಡ ಸಾಕಷ್ಟು ಈಗಾಗಲೇ ಅವರು ಕೂಡ ತಮ್ಮ ದುಃಖವನ್ನು ತೋಡ್ಕೊಳ್ತಾ ಇದ್ರು. ಈಗ ಸದ್ಯ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ಈಗ ಮರಣೋತ್ತರ ಪರೀಕ್ಷೆಗೆ ಇಲ್ಲಿಂದ ನೇರವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ವಿಷು ಉತ್ತಪ್ಪರ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಹಾಗಾಗಿ ಈಗ ಸದ್ಯ ಆ ಒಂದು ಮೃತದೇಹವನ್ನು ಪಡೆದುಕೊಳ್ಳೋದಕ್ಕೆ ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ಕಾದುಕೊಳ್ತಿರುವಂಥದ್ದು. ಇಲ್ಲಿಂದ ನೇರವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗುತ್ತೆ. ನಂತರ ಅಲ್ಲಿ ಪೋಸ್ಟ್ ಮಾರ್ಟಮನ್ನು ಮಾಡಿ ಅಥವಾ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ನಂತರ ಅಲ್ಲಿಂದ ಬಾಡಿ ಹಸ್ತಾಂತರವನ್ನು ಮಾಡುವಂಥ ಕೆಲಸವನ್ನು ಕೂಡ ಆಗ್ತಾ ಹೋಗ್ತವೆ. ಆದರೆ ಈಗ ಸದ್ಯ ಕುಟುಂಬಸ್ಥರ ಆಕ್ರಂದನ, ವಿಷು ಉತ್ತಪ್ಪ ಅವರ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಯಾಕಂದರೆ ಯಾವ ಕಾರಣಕ್ಕಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡ, ಬದುಕಬೇಕಾಗಿದ್ದಂಥ ನನ್ನ ಮಗ ಇಷ್ಟು ಬೇಗ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದು ನಿಜಕ್ಕೂ ಕೂಡ ಆ ತಾಯಿಯ ಒಂದು ಕಣ್ಣುಗಳಲ್ಲೂ ಕೂಡ ಕಾಣಿಸ್ತಾ ಇದೆ. ಯಾಕಂದರೆ
ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಪೊಲೀಸರ ಬಳಿ ಕೂಡ ಮಾತನಾಡ್ತಾ ಇದ್ರು, ಏನಾಗಿದೆ ಏನಾಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಇವ್ರಿಗೆ ಮಾಹಿತಿ ಸಿಗ್ತಾ ಇಲ್ಲ. ಯಾಕಂದರೆ ನಿನ್ನೆ ರಾತ್ರಿ 9 ಗಂಟೆಗೆ ಮನೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಎಲ್ಲ ಏಕಾಏಕಿಯಾಗಿ ಆಗಿದ್ದರಿಂದ ಅಲ್ಲಿ ಆತ ಏನು ಮಾಡ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಸದ್ಯ ಮಾಹಿತಿ ದೊರೆತಿರಲಿಲ್ಲ ಇವರಿಗೆ. ಈಗ ಸದ್ಯ ಪೊಲೀಸರಿಂದ ಕೂಡ ಮಾಹಿತಿಯನ್ನು ಪಡೆದುಕೊಂಡು, ಜೊತೆಗೆ ಸೋಫಾ ಮೇಲೆ ಕುತ್ಕೊಂಡಂಥ ಸಂದರ್ಭದಲ್ಲಿ ಈಗಾಗಲೇ ಏನು ಸೋಫಾ ಮೇಲೆ ಕುತ್ಕೊಂಡಿರ್ತಾನೆ ಆ ಸಂದರ್ಭದಲ್ಲಿ ಆತ ಡಬಲ್ ಬ್ಯಾರಲ್ ಗನ್ನಲ್ಲಿ ಟ್ರಿಗರನ್ನು ಮಾಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಸದ್ಯ ಆತನ ಸಹಪಾಠಿಗಳು ಜೊತೆಗೆ ಅವರ ತಂದೆ ರವಿ ತಮ್ಮಯ್ಯ ಅವರು ಕೂಡ ಈಗಾಗಲೇ ಆಸ್ಪತ್ರೆಗೆ ಆಗಮಿಸಿ ಆ ಒಂದು ಮೃತದೇಹವನ್ನು ನೇರವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋದಕ್ಕೆ ಅಥವಾ ಅಲ್ಲಿಗೆ ಹಸ್ತಾಂತರವನ್ನು ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡ್ತಾರೆ. ಅಂದರೆ ಇಲ್ಲಿಂದ ಆ್ಯಂಬುಲೆನ್ಸ್ಗೆ ಅದನ್ನು ಶಿಫ್ಟ್ ಮಾಡಿ ನಂತರ ನೇರವಾಗಿ ಒಂದು ಆ್ಯಂಬುಲೆನ್ಸ್ ಮುಖಾಂತರವಾಗಿ ನೇರವಾಗಿ ಅಲ್ಲಿ ಈ ಒಂದು ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಈಗ ಸದ್ಯ ಕುಟುಂಬಸ್ಥರು ಕಡೆಯದಾಗಿ ಅಂದರೆ ಪೋಸ್ಟ್ ಮಾರ್ಟಮ್ಗೂ ಮುನ್ನ ಆತನ ಒಂದು ಮೃತದೇಹವನ್ನು ಕಡೆಯದಾಗಿ ನೋಡೋದಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ಆಸ್ಪತ್ರೆಯ ಸಿಬ್ಬಂದಿಯಿಂದ ಈಗ ಸದ್ಯ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಅವರ ಕುಟುಂಬಸ್ಥರಿಗೆ ಕಡೆಯದಾಗಿ ಮಗನ ಮುಖವನ್ನು ನೋಡೋದಕ್ಕೆ ತಾಯಿ ಹಾಗೆ ತಂದೆಗೆ ಈಗ ಅವಕಾಶವನ್ನು ಮಾಡಿಕೊಡಲಾಗಿದೆ. ಯಾಕಂದರೆ ನೆಕ್ಸ್ಟ್ ಆ್ಯಂಬುಲೆನ್ಸ್ನಲ್ಲಿ ಶಿಫ್ಟ್ ಮಾಡಿ ಪೋಸ್ಟ್ ಮಾರ್ಟಮ್ಗೆ ತೆಗೆದುಕೊಂಡು ಹೋಗ್ತಾರೆ. ಹಾಗಾಗಿ ಈಗ ಸದ್ಯ ಅವರ ಮುಖವನ್ನು ನೋಡೋದಕ್ಕೆ ಈಗ ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ ಆಗಿದೆ. ಸಾಕಷ್ಟು ಜನ ಸಹಪಾಠಿಗಳು ಕೂಡ ಅವರ ಕಾಲೇಜ್ನಲ್ಲಿ ಓದ್ತಿದ್ದಂಥ ಸಹಪಾಠಿಗಳು ಕೂಡ ಸಾಕಷ್ಟು ಜನ ವಿದ್ಯಾರ್ಥಿಗಳು ಈಗ ಬಂದು ತಮ್ಮ ಸ್ನೇಹಿತನ ಮುಖವನ್ನು ಅಥವಾ ಅಂತಿಮ ದರ್ಶನವನ್ನು ಪಡೆಯುವಂಥ ಕೆಲಸವನ್ನು ಈಗಾಗಲೇ ಸಾಕಷ್ಟು ಜನ ಸಹಪಾಠಿಗಳು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರ ತಾಯಿ ಕಡೆಯದಾಗಿ ಫೋನ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಫೋನ್ ಮಾಡಿ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಆತ ರೈಟ್. ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.